ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಇದು ಸೇಮ್ ಅಳತೆ, ನಮ್ಮನ್ನು ಏನು 44 ಎದೆ ಸುತ್ತಳತೆ ತೋರಿಸಿದ್ನೋ ಸೇಮ್ ಅಳತಿದೆ ಬ್ಲೌಸು. ಇಲ್ಲಿ ಬಂದು ನಾನು ನೆಕ್ ನೋಡ್ತಾ ಇರ್ಬೋದು, 7 ಇಂಚಸನ್ನು ತೆಗೆದುಕೊಂಡಿದ್ದೀನಿ. 7 ಇಂಚಸನ್ನು ನೆಕ್ಕು ಮತ್ತು ಶೋಲ್ಡರು ಸೇರಿಸಿ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ನೆಕ್ಕನ್ನು 3 ಇಂಚಸ್ ತೆಗೆದುಕೊತೀನಿ ಫ್ರೆಂಡ್ಸ್. 3 ಇಂಚಸ್ಗೆ ಮಾರ್ಕ್ ಹಾಕ್ತೀನಿ. ಇಲ್ಲೂ ಅಷ್ಟೇ, ಈ ಸಿಂಪಲ್ ಡಿಸೈನು ಇದು ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ನಿಮ್ಗೆ ಎಷ್ಟು ಬೇಕೋ, 2.5 ಬೇಕಾದರೆ 2.5ಗೆ ಮಾರ್ಕ್ ಹಾಕೊಳ್ಳಿ, 3ಗೆ ಬೇಕಾದರೆ 3ಗೆ ಹಾಕೊಳ್ಳಿ. ಇಷ್ಟೇ ಸುತ್ತಳತೆ ಇಷ್ಟು ಬ್ರಾಡ್ ಬೇಕಾಗಿರೋದ್ರಿಂದ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ಕಡಿಮೆ ಬೇಕು ಅಂದರೆ ಇನ್ನು ಕಡಿಮೆಗೆ ಹಾಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆನೂ ಅಷ್ಟೇ, ಒಂದು ನೀವು ಯಾವತ್ತು ಈ ಥರ ಇದನ್ನ ಎಳಿಬೇಕು ಅಂದಾಗ ಆದಷ್ಟು ಸ್ಕೇಲನ್ನು ಉಪಯೋಗಿಸಿ. ಈ ಕಡೆನೂ ಒಂದು ಸ್ವಲ್ಪ ಮಾರ್ಕ್ ಕಾಣಿಸ್ತಾ ಐತೆ ನನಗೆ, ಅದರಿಂದ ಹಂಗೆ ಹೇಳಿದೆ. ಈಗೇನು ಮಾಡ್ತೀನಿ ಅಂದರೆ, ಹಿಂಗೆ ಇಟ್ಕೊಳ್ಳಿ, ಕರೆಕ್ಟಾಗಿ ಇದಿರೋದು ನಾವು ಎಷ್ಟು ಇದನ್ನು ತೆಗೆದುಕೊತೀವೋ ಅಷ್ಟೈತೆ. ಈಗ ಇದಕ್ಕೇನು ಮಾಡಬೇಕು, ಇದು ಈ ಥರ ಇರಲಿ. ಕೆಳಗಡೆಗೆ ನಮ್ಮದು ಸೀದಾ, ಇದು ಸೀದಾ ಐತೆ. ಇದು ಬಟ್ಟೆ ಯಾವುದೇ ಸೆಂಟ್ರಲ್ ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇದು ಉಲ್ಟಾ ಐತೆ, ಇದು ಸೀದಾ ಇದು ಸೀದಾ ಇರಲಿ. ಯಾವುದೇ ಕಟ್ಟಿಂಗನ್ನು ಏನು ಮಾಡೋಕ್ಕೆ ಹೋಗಬೇಡಿ. ಇದು ಏನಿದೆಯೋ ಇದು ಕರೆಕ್ಟಾಗಿ ಸೆಂಟ್ರಿಗೆ ಇಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಹಂಗೂ ಬೇಕು ಅಲ್ಗಾಡುತ್ತೆ ಅನ್ನೋದಾದರೆ ನೀವು ಸೆಂಟರ್ಗೆ ಗುಂಪಿನ್ಗಳನ್ನು ಹಾಕ್ಬೋದು. ನೋಡಿ, ಕರೆಕ್ಟಾಗಿ ತೆಗೆದುಕೊಳ್ಳಿ, ಕರೆಕ್ಟಾಗಿ ಸೆಂಟರ್ಗಿರಲಿ. ಈಗೇನು ಮಾಡ್ತೀನಿ ಅಂದರೆ, ಕರೆಕ್ಟಾಗಿ ನಾನು ಎಲ್ಲಿಗೆ ಮಾರ್ಕ್ ಮಾಡಿದ್ದೀನೋ ಸೀದಾ ಇಟ್ಕೊಂಡಿರ್ರಿ. ಮೇನ್ ಫ್ಯಾಬ್ರಿಕ್ ಸೀದಾ ಇರಲಿ. ತುಂಬ ಈಸಿಯಾಗಿ ಈ ಡಿಸೈನ್ನ ಮಾಡ್ಬೋದು ಫ್ರೆಂಡ್ಸ್. ಎಂಥ ನಾನು ನಾರ್ಮಲ್ಲಾಗಿ ಬ್ಲೌಸನ್ನು ಹೊಲಿತಾ ಇದ್ದೀನಿ ಅನ್ನೋರು ಕೂಡ ಇದನ್ನು ಮಾಡ್ಬೋದು. ಈ ಥರ ಲೈನ್ ಹಾಕೊಳ್ಳಿ. ಇಲ್ಲಾಂದರೆ ಈ ಥರ ಲೈನ್ ಹಾಕೊಂಡಿಲ್ಲ ನೀವು ಅಂದರೆ ಏನಾಗುತ್ತೆ, ನಾವು ಏನು ಸ್ಟಿಚ್ ಮಾಡ್ತಿರ್ತೀವಿ ಅದು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರ್ತದೆ ಫ್ರೆಂಡ್ಸ್. ನೋಡಿ, ನೀಟಾಗಿ ಈ ಥರ ಎರಡೂ ಕಡೆ ಈ ಥರ ನೀಟಾಗಿ ಮಾಡಿಬಿಡಿ. ಮತ್ತು ಇಲ್ಲೂ ಅಷ್ಟೇ ಏನು ಮಾಡಿ, ಈ ಕಡೆ ನೀಟಾಗಿ ಹಿಂಗೆ ಇಟ್ಕೊಂಡು ಒಂದು 1/4 ಇಂಚ್ಗೆ ನೀಟಾಗಿ ನಾವೇನು ಇದು ಮಾಡ್ತೀವೋ ಆ ಥರ ಚೂರು ಜಾಸ್ತಿ ಕಡಿಮೆ ಆಗದೆ ಇರೋ ಥರ ನೋಡ್ಕೊಂಡು ಈ ಥರ ಒಂದು ಗೆರೆಯನ್ನು ಇದನ್ನು ಎಳ್ಕೊಂಬಿಡಿ. ಈಗೇನು ಮಾಡಿ, ಸೆಂಟರ್ಗೆ ನಾವೇನು ಮಾರ್ಕ್ ಹಾಕಿರ್ತೀವೋ ಅಲ್ಲಿಂದ ಒಳಕ್ಕೆ, ನಾವು ಸ್ಟಿಚ್ ಹಾಕಿರ್ತೀವೋ ಅಲ್ಲಿಂದ ಒಳಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು. ತುಂಬ ಈಸಿಯಾಗೂ ಇರುತ್ತೆ ಮತ್ತು ನೀಟಾಗಿ ಫಿನಿಶಿಂಗು ಬರುತ್ತೆ. ಈ ಥರ ಈಗ ಕಟ್ ಮಾಡ್ಕೊಂಬಿಟ್ಟೆ. ಇದು ಅಷ್ಟೇ, ಸೆಂಟರ್ಗೆ ನೀಟಾಗಿ ಕಟ್ ಮಾಡ್ತೀನಿ. ಒಂದು 1/4 ಇಂಚ್ಗಿಂತ ಜಾಸ್ತಿ, 1/2 ಇಂಚ್ಗಿಂತ ಕಡಿಮೆ ಬಿಟ್ಟು ಕಟ್ ಮಾಡ್ಕೊಂಬಿಡಿ. ನಾನು ಏನು ಗೆರೆ ಹಾಕಿದ್ದೀನೋ ಅಲ್ಲಿಗೆ ಸ್ಟಿಚ್ ಐತೆ. ಈ ಮೂಲೆಯಲ್ಲಿ ಏನು ಮಾಡಬೇಕು ಅಂದರೆ, ಈ ಥರ ಈ ಮೂಲೆಯಲ್ಲಿ ಈ ಥರ ಕಟ್ ಮಾಡಿ ಒಂದು ಚೂರು. ಯಾಕಂದರೆ ನಾವು ಅದನ್ನು ತಿರುವಾಕೋದ್ರಿಂದ ನೋಡಿ ಅದು ಜಾಸ್ತಿ ಈ ಮೂಲೆ ನೀಟಾಗಿ ಬರಬೇಕು ಅಂತ ಅಷ್ಟೇ. ಈಗೇನು ಮಾಡೋಣ, ಓಪನ್ ಮಾಡೋಣ. ಇದನ್ನು ಓಪನ್ ಮಾಡಿ ನೀಟಾಗಿ ಒಂದು ಸಲ ಈ ಥರ ನೀಟಾಗಿ ಹಿಂಗೆ ಅನ್ಕೊಂಬಿಡಿ ಫ್ರೆಂಡ್ಸ್. ನೀಟಾಗಿ ಆಗುತ್ತೆ ಇದು. ಈ ಮೂಲೆಯಲ್ಲಿ ಈ ಕತ್ರಿ ತೆಗೆದುಕೊಂಡು ಈ ಥರ ನೀಟಾಗಿ ಹಿಂಗನ್ನಿ, ಏನು ಮೂಲೆ ಇರುತ್ತೋ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಈ ಥರ. ಇನ್ನೊಂದು ಅಷ್ಟೇ, ಎಷ್ಟಾಯಿತು ಫ್ರೆಂಡ್ಸ್. ಈಗೇನು ಮಾಡೋಣ, ಇದನ್ನು ನೀಟಾಗಿ ಎಡ್ಜ್ ಕರೆಕ್ಟಾಗಿ ಬರೋಂಗೆ ನೋಡ್ಕೊಂಡು ಸ್ಟಿಚ್ಚನ್ನು ಹಾಕ್ಬಿಡಿ.
ನಾವೇನು ಮಾಡಬೇಕು ಈಗ, ಲೈನಿಂಗ್ ಈ ಥರ ಹಿಂಗೆ ಇಟ್ಕೊಂಡು ಲೈನಿಂಗ್ ಒಂಚೂರು ಒಳಿಕೆಯನ್ನು ನಂಗೆ ತೆಗೆದುಕೊಂಡು ಮೇನ್ ಫ್ಯಾಬ್ರಿಕ್ಕು ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ, ಈ ಕಡೆ ಇದು ನೋಡ್ತಾ ಇರ್ಬೋದು ಲೈನಿಂಗ್ ಒಳಿಕೆ ನಂಗೈತೆ, ಆ ಥರ ನೋಡಿಕೊಂಡು ಎಡ್ಜಿಗೆ ನೀಟಾಗಿ ಒಂದು ಸ್ವಲ್ಪ ಎಡ್ಜಿಗೆ ಹಾಕಿ ಆದಷ್ಟು ಇದು ಪೈಪಿಂಗ್ ಸಹ ನಾವು ಕೊಡ್ತಾ ಇದ್ದೀವಿ. ಪೈಪಿಂಗ್ ಕೊಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಥ್ರೆಡ್ ಪೈಪಿಂಗ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ನಾರ್ಮಲ್ಲಾಗಿ ನಾನೇನು ಕ್ಯಾನ್ವಾಸ್ ಕೊಟ್ಟಾಗ ಮಾಡ್ತೀನೋ ಆ ಥರ ಬೇಕಾದರೂ ಮಾಡ್ಬೋದು. ಇವಾಗ ನಾರ್ಮಲ್ಲಾಗಿ ಮಾಡೋಣ ನಾವು. ಸೇಮ್ ಇದೇ ಥರ ಫುಲ್ ಎಲ್ಲ ಹೊಲ್ಕೊಂಬಿಡ್ತೀನಿ ನಾನು.
ನೋಡಿ ಫ್ರೆಂಡ್ಸ್, ಎರಡು ಸೈಡ್ಗಳಿಗೆ ನೀಟಾಗಿ ಮಾಡಿಬಿಟ್ಟು ಪೈಪಿಂಗನ್ನು ಕೊಟ್ಬಿಟ್ಟು ಎಡ್ಜಿಗೆ ಇನ್ನೊಂದು ಪಕ್ಕದಲ್ಲಿ ಒಂದು ಸ್ವಲ್ಪ ಪಕ್ಕದಲ್ಲಿ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಕಲರು ಇದಾಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ನಾನು ಎಷ್ಟಕ್ಕೆ ಹಾಕಿದ್ದೀನಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಇದಿರಂಗೆ ಹಾಕಿದ್ದೀನಿ. ಪಕ್ಕಕ್ಕೊಂದು ಸ್ಟಿಚನ್ನು ಹಾಕಿದ್ದೀನಿ. ಆವಾಗ ಏನು ನಾವು ಪೈಪಿಂಗ್ ಕೊಟ್ಟಿರ್ತೀವೋ ಅದು ಈ ಕಡೆ ಬರ್ತಾ ಇರಲ್ಲ. ಇಲ್ಲಿ ಸೆಂಟರ್ಗೆ ನಾನು ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪನ್ನು ತೆಗೆದುಕೊಳ್ಳಿ. ನನಗೆ ಇಷ್ಟು ಬೇಕಾಗಿತ್ತು, ಅದರಿಂದ ಇಷ್ಟನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಈ ಥರ ಸೆಂಟರ್ಗೆ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಯ್ನ್ ಇದನ್ನೇ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಈ ಥರ ಕಲರ್ ಬಂದಿರೋದ್ರಿಂದ ಸ್ಯಾರಿನಲ್ಲಿ ಇದರೊಳಗೆ ಇಲ್ಲಿ ಡಿಸೈನನ್ನು ಮಾಡೋಣ. ಇದನ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಟ್ಯಾಚ್ ಮಾಡೋದಕ್ಕೆ ಸೆಂಟ್ರಲ್ಲಿ ನಿಮಗೆ ಅಳತೆ ಬ್ಲೌಸ್ ಯಾರು ಕೊಟ್ಟಿರ್ತಾರೋ ಅಥವಾ ನಿಮ್ಮದು ಅಳತೆ ಸೆಂಟ್ರಲ್ಲಿ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ಇಟ್ಕೊಳ್ಳಿ. ಫಸ್ಟು ಒಂದು ಲೈನಿಂಗನ್ನು ತೆಗೆದುಕೊಳ್ಳಿ. ನೆಕ್ಸ್ಟು ಒಂದು ಲೇಯರು ಕ್ಯಾನ್ವಾಸ್ ಪೇಪರನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಒಂದು ಲೇಯರು ನಾವು ಮೇನ್ ಫ್ಯಾಬ್ರಿಕನ್ನು ತೆಗೆದುಕೊಳ್ಳಿ. ಇಲ್ಲಿ ಮಂದ ಇರೋದ್ರಿಂದ ಅಂದರೆ ಕಾಣಿಸ್ತಾ ಇಲ್ಲ ಇರೋದ್ರಿಂದ ಇದನ್ನು ಒಂದೇ ಲೇಯರ್ ಹಿಂಗೆ ಇಟ್ಕೊಂಡಿದ್ದೀನಿ. ಇದು ಸೀದಾ ಐತೆ, ಮೇಲ್ಗಡೆ ಸೀದಾ. ಇದನ್ನು ನೀವು 4 ಸೈಡು ಹೊಲ್ಕೊಂಬಿಡಿ. ಫುಲ್ಲು ಹೊಲ್ಕೊಂಬಿಡೋಣ. ಇಲ್ಲಿ ನಾನು ಕರೆಕ್ಟಾಗಿ ಸೆಂಟರ್ಗೆ ಮಾರ್ಕನ್ನು ಮಾಡಿದ್ದೀನಿ. ಸೆಂಟರ್ಗೆ ಮಾರ್ಕ್ ಮಾಡಿ ಅಲ್ಲಿಂದ ನೋಡಿ ಕರೆಕ್ಟಾಗಿ ಸೆಂಟರ್ಗೆ ತೆಗೆದುಕೊಂಡಿದ್ದೀನಿ. ನಾವು ಎಷ್ಟು ಕರೆಕ್ಟಾಗಿ ಈ ಕಡೆ ನಾವು ಇಲ್ಲಿಗೇನೇನೇ ಈಗ ಕೂಡಿಸ್ಬೇಕು. ಬ್ಲೌಸನ್ನು ನೋಡಿ ಹಿಂಗೆ ಕರೆಕ್ಟಾಗಿ ಬರೋಂಗೆ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ನಾವು ಏನು ಡಿಸೈನ್ ಮಾಡ್ತೀವೋ ನೋಡಿ ಇಷ್ಟಕ್ಕೆ ಕರೆಕ್ಟಾಗಿ ನಾವು ಕೂಡಿಸ್ಬೇಕು. ಡಿಸೈನ್ ಏನು ಮಾಡೋದಿದ್ರು ಇದರೊಳಗೆ ಮಾಡೋಣ. ಇಲ್ಲ ಆಲ್ರೆಡಿ ಮಾರ್ಕನ್ನು ಹಾಕಿದ್ದೀನಿ. ನಾನು 1 ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಇಂಚ್ಗಿಂತ ಒಂದು ಸ್ವಲ್ಪ ಈ ಕಡೆಗೆ ಇದು ಲಾಸ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬರೋದ್ರಿಂದ ಒಂದು ಚೂರು ಏನು ಡಿಸೈನ್ ಮಾಡ್ತೀನೋ ಅದನ್ನು ಒಂದು ಚೂರು ಹೆಚ್ಚಿಸ್ಕೊಂಡು ಹೋಗ್ತೀನಿ. ಆವಾಗ ಕರೆಕ್ಟಾಗಿ ಬರುತ್ತೆ, ಎಲ್ಲದಕ್ಕೂ ಕರೆಕ್ಟಾಗಿ ಆಗುತ್ತೆ. ಈಗ ತೋರಿಸ್ತೀನಿ ಯಾವ ಥರ ನಾನು ಡಿಸೈನ್ ಮಾಡ್ತೀನಿ ಅಂತ. ಇದೇನು ಮಾಡ್ತಾ ಇದ್ದೀನಿ ಅಂದರೆ ಸ್ಕ್ವಯರ್ ಇಲ್ಲೇನು ಇದೆಯೋ ಇದನ್ನು ಫುಲ್ ಹೊಲ್ಕೊಂಡು ನಾವು ಲೂಪ್ಸ್ ತೆಗಿತೀವಲ್ಲ ಆ ಥರ ತೆಕ್ಕೊಂಬಿಡೋಣ. ಇದೇ ಥರ ನಮ್ಗೆ ಎಷ್ಟು ಲೇಯರ್ ಬೇಕು ಅಂದರೆ ಇದನ್ನು ಬಿಟ್ಬಿಡಿ ಇಲ್ಲಿ ಕೂರಿಸ್ತೀವಿ. 1 2 3 4 ಲೇಯರ್ ಬೇಕು. 4 ನಾನು ಇಲ್ಲಿ ಹೊಲ್ದು ತೆಕ್ಕೊಂಬಿಡ್ತೀನಿ. ಇದು ಅಗಲ ಬಂದು 2 ಇಂಚಸ್ಸನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಒಂದು 2 ಇಂಚಸ್ ಐತೆ, ಅಷ್ಟು ತೆಗೆದುಕೊಂಡು ಇಲ್ಲೂ ನಾನು ಹೊಲ್ಕೊಂಡಿದ್ದೀನಲ್ವ, ಇಷ್ಟಿಷ್ಟು ಹೊಲ್ಕೊಂಡು ಇದನ್ನು ತೆಗೆದುಬಿಡಿ. ನೀವು ತಗೊಂಡು ಇದೇ ಥರ 4 ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿದ್ರೆ ಇದು ಬರುತ್ತೆ.
ಈ ಥರ 4 ಪೀಸ್ಗಳನ್ನು ಮಾಡ್ಕೊಬೇಕು ನಾವು. ಸೇಮ್ ಈ ಥರ 4 ಪೀಸ್ ಬೇಕು. 4 ಮಾಡ್ಕೊಂಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಏನು ಮಾಡಬೇಕು, ನಾನೆಲ್ಲ ಈ ಥರ ತೆಗೆದುಕೊಂಬಿಟ್ಟೆ. ಏನು ನಾವು ಡೋರಿ ಮಾಡ್ತೀವೋ ಆ ಥರ ಎಲ್ಲ ನೀಟಾಗಿ ಒಂದು 4 ಪೀಸ್ ಆದರೆ ಸಾಕು. ನಾವಿಲ್ಲಿ 4 ಇಲ್ಲಿಗೆ ನಮ್ಮದು ಮೇಯ್ನ್ ಇದು ಬರುತ್ತೆ. 1 2 3 4 ಪೀಸ್ಗಳನ್ನು ಅಟ್ಯಾಚ್ ಮಾಡಬೇಕು. ಫಸ್ಟು ಒಂದು ಕಡೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನೀಟಾಗಿ ನೋಡಿಬಿಟ್ಟು ಇಲ್ಲಿ ಮತ್ತು ಆದಷ್ಟು ಇದು ಕರೆಕ್ಟಾಗಿರಲಿ. ನೋಡಿ ಈ ಥರ ಒಂದು ಸ್ವಲ್ಪ ಏನು ಮಾಡಿದ್ದೀನೋ ಆ ಸೆಂಟರಿಗೆ ಬರೋಂಗೆ ನೋಡ್ಕೊಂಡು ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹತ್ರ ಮಾಡ್ತೀನಿ. ನಾಲ್ಕು ಸೇಮ್ ಇರೋ ಥರ ನೋಡ್ಕೊಂಡು ಮಾಡಿದ್ದೀನಿ. ಈಗ ಬೇಕು ಅಂದರೆ ಕೂಡಿಸುವಾಗ ಈ ಕಡೆನೂ ಸೇಮ್ ಬರಂಗೆ ಈ ಕಡೆನೂ ಸೇಮ್ ಬರಂಗೆ ನೋಡ್ಕೊಂಡು ಕೂಡ್ಸೋಣ. ಸೇಮ್ ಅಂತೆ ನೋಡಿ, ಇಷ್ಟು ನೀಟಾಗಿ ಹಿಂಗೆ ತೆಗೆದುಬಿಡಿ. ಈ ಕಡೆ ಏನು ಮಾಡಬೇಕು, ನಾವು ಹಿಂಗೆ ಎಳೆದ್ಬಿಟ್ಟು ನೀವು ಕೂಡ್ಸಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಲೂಸ್ ಬಿಡಿ, ಜಾಸ್ತಿ ಬೇಡ, ಒಂದು ಸ್ವಲ್ಪ. ಇಲ್ಲಿ ಬೀಡ್ಸ್ ಹಾಕೋದ್ರಿಂದ ನಾಲ್ಕು ಸೇಮ್ ಮೇಲ್ಗಡೆ ಎಷ್ಟು ಕೂರಿಸಿರ್ತೀವೋ ಕೆಳಗಡೆನೂ ಅಷ್ಟೇ ನೋಡ್ಕೊಂಡು ಕೂರಿಸ್ರಿ. ಇಷ್ಟಾದಮೇಲೆ ಸೆಂಟರ್ಗೆ ಇಲ್ಲಿಗೆ ಕರೆಕ್ಟಾಗಿ ಈಗ ಈ ಕಡೆ ಪೈಪಿಂಗನ್ನು ಕೊಟ್ಬಿಡ್ತೀನಿ ಫಸ್ಟು. ಪೈಪಿಂಗು ಅಂದರೆ ನೀವು ಈ ಥರನೇ ಕೊಡ್ಬೋದು, ನೇರಕ್ಕೆ ಕೊಟ್ಟರು ನಡೀತದೆ. ಒಂದೂವರೆ ಇಂಚು ಅಥವಾ 2 ಇಂಚು ಬಟ್ಟೆಯನ್ನು ತೆಗೆದುಕೊಳ್ಳಿ. ಇದು ಸೀರೆದೆ ನೋಡಿ, ಈ ಥರ ಇಟ್ಕೊಳ್ಳಿ. ಏನು ನಾನು ಮಾಡಿರ್ತೀನೋ ಇದು 4 ಈ ಥರ ಏನು ಪೀಸ್ ಇದೆಯೋ ಇದನ್ನೇನು ಕೂರ್ಸ್ಕೊಳಕ್ಕೆ ಹೋಗ್ಬೇಡಿ. ಮಧ್ಯಕ್ಕೆ ಈ ಥರ ಹಿಂಗೆ ಇಟ್ಕೊಂಡು ಏನು ಇದಿರುತ್ತೋ ನೋಡಿ ಈ ಥರ ಹಿಂಗೆ ಇಟ್ಕೊಳ್ಳಿ. ಈ ಕಡೆನೂ ಇಷ್ಟಿರಲಿ, ಈ ಕಡೆನೂ ಇಷ್ಟಿರಲಿ. ಮೇಲಿಂದನೇ ಸ್ಟಿಚ್ಚನ್ನು ಹಾಕ್ಬಿಡಿ. ನೀವು ಮೇಲಿಂದ ಸ್ಟಿಚ್ಚನ್ನು ಹಾಕಿ ಮೇಲೆ ಬಟ್ಟೆನೂ ಸಹ ಮೇಲೆ ಇಟ್ಕೊಂಡಿರಿ ನೀವು. ಆಮೇಲೆ ಒಂದು ಚೂರು ಟ್ರಿಮ್ ಮಾಡಿ, ಒಂದು ಚೂರು ಜಾಸ್ತಿ ಬೇಡ. ಯಾಕಂದರೆ ನಾವು ಪೈಪಿಂಗ್ ಕೊಡಬೇಕಾದ್ರೆ ಅದು ಒಳಕ್ಕೆ ಹೋಗ್ಬೇಕಾದ್ರಿಂದ ನೋಡಿ ಹಿಂಗೆ ಇಟ್ಕೊಂಡು ನೋಡಿ ಹಿಂಗೆ ಇಟ್ಬಿಟ್ಟು ನಾವು ಕರೆಕ್ಟಾಗಿ ಈ ಎಡ್ಜಿಗೆ ಏನು ಇದಿರುತ್ತೋ ಇಲ್ಲಿಗೆ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಅಕಸ್ಮಾತು
ಬರ್ತಾ ಇಲ್ಲ ಅಂತ ಅಂದರೆ ಇನ್ನೊಂದು ಚೂರು ಇಲ್ಲಿ ಏನು ಕ್ಯಾನ್ವಾಸ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಸ್ವಲ್ಪ ಅಂದರೆ ಸ್ವಲ್ಪ, ಜಾಸ್ತಿ ಅಲ್ಲ. ನೋಡಿ ಈ ಥರ ಹಿಂಗೆ ಇಟ್ಕೊಂಡು ನೀಟಾಗಿ ಇಲ್ಲಿಗೆ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ನೀಟಾಗಿ ಬರುತ್ತೆ. ಅಷ್ಟನ್ನು ಇಲ್ಲಿ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ ನಾನು. ನೋಡಿ ಈ ಥರ ನೀಟಾಗಿ ಬರುತ್ತೆ. ಇದೇ ಥರ ಇನ್ನೊಂದು ಸೈಡ್ಗೂ ಹೊಲ್ಕೊಂಬಿಡೋಣ. ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಬಿದ್ದಿರಲಿಲ್ಲ, ಆದರೂ ಏನು ಕಾಣಿಸಲ್ಲ. ನಾವು ಎಲ್ಲಿಗೆ ಸ್ಟಿಚ್ ಬಂದಿತ್ತು ಅಲ್ಲಿಗೆ ನೋಡ್ಕೊಂಡು ಹಾಕಿದ್ದೀನಿ. ಈ ಕಡೆಯಿಂದ ಸ್ಟಿಚ್ ಬಿದ್ದಿರಲಿಲ್ಲ, ಅದರಿಂದ ಇಲ್ಲಿ ಹಾಕಿದ್ದೀನಿ. ಕರೆಕ್ಟಾಗಿ ಬಂತು. ಈ ಕಡೆನೂ ಅದೇ ಥರ ಸೇಮು ಇನ್ನೊಂದು ಪೀಸನ್ನು ಹಾಕ್ಬಿಡೋಣ. ನೀವು ಬೇಕು ಅಂದರೆ ಒಂದೇ ಲೇಯರ್ ಬೇಕಾದರೂ ಹಾಕೊಂಡು ಹಾಕ್ರಿ, 2 ಲೇಯರ್ ಬೇಕಾದರೂ ಹಾಕೊಂಡು ಹಾಕ್ರಿ, ಏನಂತ ತೊಂದರೆ ಏನಾಗಲ್ಲ. ಇದು ಒಂಥರ ಬಟ್ಟೆ ಸ್ಮೂತು ಮತ್ತು ಎಳೆದ್ರೆ ರಬ್ಬರ್ ಬಂದಂಗೆ ಬರುತ್ತೆ ಫ್ರೆಂಡ್ಸ್. ಆದ್ದರಿಂದ ಆದಷ್ಟು ಬಟ್ಟೆನ ಎಳೆಯಕ್ಕೆ ಹೋಗಬೇಡಿ. ಈ ಥರ ಬಟ್ಟೆಗಳು ಕೊಟ್ಟಾಗ ಎಳೆದು ಬಟ್ಟೆನ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕೋಕ್ಕೆ ಹೋಗಬೇಡಿ. ಸ್ಪ್ರೆಡ್ ಆಗ್ತಾ ಇರ್ತೈತೆ, ಅದು ತುಂಬ ಎಕ್ಸ್ಟ್ರಾ ನಂಗೆ ಆಗ್ಬಿಡುತ್ತೆ. ನಿಧಾನಕ್ಕೆ, ಆದಷ್ಟು ಎಷ್ಟು ನಿಧಾನಕ್ಕೆ ಆಗುತ್ತೋ ನೀವು ಅಷ್ಟು ನಿಧಾನಕ್ಕೆ ಮಾಡಿ. ಫ್ರೆಂಡ್ಸ್ ಈಗ ಇದನ್ನು ಅಷ್ಟೇ ಸೇಮ್ ಮೆಥಡಲ್ಲೇ ಈ ಥರ ನೀಟಾಗಿ ನಾವು ಔಟ್ಸೈಡ್ ಮಾಡಿ ಮೇಲಕ್ಕೆ ಮಾಡಿದ್ರೆ ಏನಾಗುತ್ತೆ, ಸ್ಟಿಚಿಂಗ್ ಮೇಲ್ಗಡೆ ಕಾಣಿಸ್ತಾ ಇರ್ತದೆ ನಿಮಗೆ. ಈ ಥರ ಮಾಡಿದಾಗ ಏನಾಗುತ್ತೆ, ಅಷ್ಟು ಸ್ಟಿಚಿಂಗ್ ಮೇಲೆ ಕಾಣಿಸೋದಿಲ್ಲ ನಮಗೆ. ಏನು ಪಟ್ಟಿ ಥರ ಬಂದಿರುತ್ತೋ ಅದ್ರ ಮೇಲೆ ಕಾಣಿಸೋಲ್ಲ ಫ್ರೆಂಡ್ಸ್. ಆದ್ದರಿಂದ ಹಿಂದೆ ಒಂದ್ಸಲ ನೋಡೋಣ. ಹಿಂದೇನು ಕರೆಕ್ಟಾಗಿ ಎಲ್ಲ ಸ್ಟಿಚ್ಚು ಬಂದೈತೆ. ಸ್ಟಿಚ್ ಬಂದಿರೋದ್ರಿಂದ ಓಕೆ. ಈಗೇನು ಮಾಡಬೇಕು, ನಾವು ಸೆಂಟರ್ಗೆ ಕರೆಕ್ಟಾಗಿ ಸೆಂಟರ್ಗೆ ಏನು ಮಾಡ್ತೀನಿ ನೋಡಿ, ಈ ಥರ ಇಟ್ಕೊಳ್ಳೋಣ. ಯಾಕಂದರೆ ಗೊತ್ತಾಗುತ್ತೆ ಕರೆಕ್ಟಾಗಿ. ನೋಡಿ ಹಿಂಗೆ ಮಾಡಿಬಿಟ್ಟು ಮಾರ್ಕನ್ನು ಮಾಡ್ತೀನಿ ನಾನು. 2 ಸೈಡು ಇಲ್ಲಿ ಕರೆಕ್ಟಾಗಿರೋಂಗೆ ನೋಡ್ಕೊಳ್ಳಿ. 2 ಸೈಡು ಈ ಥರ ಹಾಕಿದ್ರೆ ಕರೆಕ್ಟಾಗಿ ನಾವು ಇಲ್ಲಿ ಪಟ್ಟಿಯನ್ನು ಕೊಡ್ಬೋದು. ನೋಡಿ ಇಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ಇದು ಸೀರೆನಲ್ಲೇ ಬಂದಿತ್ತು. ಬೇಕು ಈ ಥರ ಬೇಕಾದರೂ ಕೊಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಬೇರೆ ನಾವು ಸೀರೆ ಕಲರ್ ಬೇಕಾದರೂ ಕೊಡ್ಬೋದು. ಇನ್ನೊಂದು ಪಟ್ಟಿ ಇದು ಬಂದಿತ್ತು, ಇದನ್ನೇ ಕೊಡೋಣ. ಕರೆಕ್ಟಾಗಿ ಸೆಂಟ್ರಿಗೆ ನೀವು ತೆಗೆದುಕೊಂಡು ಆ ಕಡೆನೂ ಆಫ್ ಬರಬೇಕು, ಈ ಕಡೆನೂ ಆಫ್ ಬರಬೇಕು, ಆ ಥರ ನೋಡ್ಕೊಂಡು. ಮತ್ತು ನೀವೇನು ಕೊಡ್ತಿದ್ದೀರಾ ಆ ಬಟ್ಟೆಗಳು ಇವು ನೇರಕ್ಕಿರಲಿ, ಇವು ಆ ಕಡೆ ಈ ಕಡೆ ಹೋಗ್ದಂಗೆ ನೀಟಾಗಿ ಕರೆಕ್ಟಾಗಿರಂಗೆ ನೋಡ್ಕೊಂಡು ಕೊಡ್ತಾ ಬನ್ನಿ. ಕೆಲವ್ರು ಕಮೆಂಟ್ ಮಾಡಿರ್ತೀರ ತುಂಬ ಫಾಸ್ಟಾಗಿ ತೋರಿಸ್ತೀರಾ ಅಂತ.
ಕೆಲವರು ಸ್ಲೋ ತೋರಿಸ್ತೀರಾ ಅಂತೀರಾ. ನಾನು ಹೆಂಗೆ ತೋರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಇದು ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಈ ಥರ ಕಾಣಿಸ್ತು, ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿ ಡಿಸೈನ್ ಕಾಣಿಸ್ತಾ ಇರುತ್ತೆ. ಇಲ್ಲಿಗೆಲ್ಲ ಬೀಡ್ಸನ್ನು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗೇನು ಮಾಡೋಣ, ಈ ಕಡೆಯಿಂದ 1 ಇಂಚ್ಗೆ ಈ ಕಡೆಯಿಂದ 1 ಇಂಚಿಗೆ ಮಾರ್ಕನ್ನು ಕರೆಕ್ಟಾಗಿ ಮಾಡ್ತೀನಿ ನಾನು. ಒಟ್ಟು ನಮಗೆ 6 ಇಂಚು ಬೇಕು. 6 ಇಂಚು ಬರೋಂಗೆ ಕರೆಕ್ಟಾಗಿ ನೋಡ್ಕೊಂಡು ನೋಡಿ, ಇಲ್ಲಿಗೆ ನೋಡಿ, ಇಲ್ಲಿ ಕರೆಕ್ಟಾಗಿ 6 ಇಂಚ್ ಐತೆ. ಈ ಕಡೆನೂ ಒಂದು ಸ್ವಲ್ಪ ಗ್ಯಾಪು, ಈ ಕಡೆನೂ ಒಂದು ಸ್ವಲ್ಪ ಗ್ಯಾಪ್, ಆ ಥರ ಮಾಡಿ ಕರೆಕ್ಟಾಗಿ ಕೊಡೋಣ. ಯಾಕಂದರೆ ನಾವು ಇಲ್ಲಿ ಇದನ್ನು ಮಾಡುವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಡಿಸೈನ್ ಕೊಡುವಾಗ. ನೋಡಿ, ಈಗ ಇಲ್ಲಿಗೆ ಹುಡುಕ್ತಾ ಇದ್ದೀನಿ. ಎರಡೂ ಸೈಡು ಕರೆಕ್ಟ್ ಗ್ಯಾಪ್ ಬರುತ್ತೆ. ಈಗ ನೋಡಿ, ಇಲ್ಲಿಗೆ ಕೂರಿಸೋಣ ನಾವು. ನೋಡಿ, ಈ ಥರ. ಇದು ಸ್ಕ್ವಯರ್ ನೆಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಫ್ರೆಂಡ್ಸ್. ಸಾಮಾನ್ಯ ಸ್ಕ್ವಯರ್ ನೆಕ್ಕಲ್ಲಿ ಡಿಸೈನ್ಸ್ಗಳು ಕಡಿಮೆ ಇರುತ್ತೆ, ಬೇರೆದ್ರಲ್ಲೆಲ್ಲ ಮಾಡಿಬಿಡ್ಬೋದು. ಸ್ಕ್ವಯರು ಕೆಲವರು ತುಂಬ ಇಷ್ಟಪಡ್ತಿರ್ತಾರೆ ಸ್ಕ್ವಯರ್ ನೆಕ್ಕು. ಅಂಥವ್ರಿಗೆ ಈ ಡಿಸೈನ್ಗಳನ್ನು ಈ ಥರ ಸೇಮ್ ಬಾರ್ಡರ್ ಸಿಕ್ಕಿದಾಗ, ನೀವು ನಮಗೆಲ್ಲ ಟೈಮು ಬಾರ್ಡರ್ ಸಿಗಲ್ಲ, ಬಾರ್ಡರ್ ಸಿಕ್ಕಿದಾಗ ಬಾರ್ಡರ್ ಕೊಟ್ಟು ಸಹ ಮಾಡ್ಕೊಬೋದು ನೀವು. ಕರೆಕ್ಟಾಗಿ ಇಲ್ಲಿರಲಿ, ಏನು ಇದೆಯೋ ಇದು ಕರೆಕ್ಟಾಗಿ ಬರೋಂಗೆ ನೋಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಏನು ಸ್ಟಿಚ್ ಹಾಕಿದ್ದೀನೋ ಅಲ್ಲಿ ಕರೆಕ್ಟಾಗಿ ಸ್ಟಿಚ್ ಬರೋ ಥರ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಬಿಡಿ. ಬಂದು ಇಲ್ಲಿ ಲಾಸ್ಟಲ್ಲಿ ಲಾಕನ್ನು ಮಾಡಿ ಇನ್ನೊಂದು ಲೇಯರ್ಗೆ. ನೀವು ಬೇಕು ಅಂದರೆ ಇದಕ್ಕೆ ಇದು ಜಾಸ್ತಿ ಇಷ್ಟೊಂದು ಬಟ್ಟೆ ಏನು ಬಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡ್ಕೊಂಡು ಸ್ವಲ್ಪ ಬಿಟ್ಟರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟೇ ಬಿಟ್ಟಿದ್ದು. ಇಲ್ಲಿ 2 ಸ್ಟಿಚ್ ಹಾಕಿದ್ರಿಂದ ನೀಟಾಗಿ ಕಾಣಿಸುತ್ತೆ. ಇದೊಂದು ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ನಿಮ್ಗೊಂದು ಸ್ವಲ್ಪ ಇದಾಗ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿರ್ತೈತೆ ಬ್ಲೌಸು. ನೋಡಿ, ಇಲ್ಲೂ ಅಷ್ಟೇ ಈ ಕಡೆ ಎಷ್ಟಕ್ಕೆ ಮಾಡಿದ್ದೀವೋ ಅಷ್ಟಕ್ಕೇನೆ ಈ ಕಡೆನೂ ಕರೆಕ್ಟಾಗಿ ಮಾರ್ಕ್ ಮಾಡಿರೋದಕ್ಕೆ ನಾವು ಸ್ಟಿಚ್ಚನ್ನು ಹಾಕ್ಬಿಡೋಣ. ಲಾಸ್ಟಲ್ಲಿ ನೀವು ಲಾಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ಲಾಕ್ ಮಾಡಿದಾಗ ನಾವು ವೇರ್ ಮಾಡಿದಾಗ ಅಕಸ್ಮಾತ್ ಟೈಟ್ ಆದಾಗಲೂ ಏನು ಇಲ್ಲಿಂದ ಎಳ್ಕೊಂಡಂಗೆ ಆತ ಇರ್ತೈತೆ, ಎಲ್ಲಿ ನಾವು ಇದು ಮಾಡಿರ್ತೀವೋ ಬಾಕ್ಸ್ ಅಲ್ಲಿ ಎಳ್ಕೊಂಡಂಗೆ ಆತ ಇರ್ತೈತೆ, ಆವಾಗ ಬಿಟ್ಕೊಳಲ್ಲ. ನೋಡಿ, ನಾನು ಜಾಸ್ತಿ ಆಲ್ಮೋಸ್ಟ್ ಏನೋ ತುಂಬಾ ಇವತ್ತು ಲಾಕ್ಡೌನ್ ಓಪನ್ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಾಯಿತು. ಈಗ ಇದಕ್ಕೆ ನಾವು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಡಿಸೈನ್ಸು. ನೋಡಿ, ಈ ಥರ ವೇರ್ ಮಾಡಿದಾಗ ಈ ಥರ ಕಾಣಿಸ್ತಾ ಇರ್ತೈತೆ. ವೇರ್ ಮಾಡಿದಾಗ ಈಗ ಇದಕ್ಕೆ ನಾವು ಬೀಡ್ಸ್ಗಳನ್ನು ಹಾಕಬೇಕು. ನಾನು ಬೀಡ್ಸ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಬೀಡ್ಸನ್ನು ಹಾಕ್ಬಿಟ್ಟಿದ್ದೀನಿ. ಇಲ್ಲಿಗೂ ಸಹ ಬೀಡ್ಸನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಇಲ್ಲಿ ಹಾಕ್ಬಿಟ್ಟು ಈ ಥರ ಶೇಪಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಇದು ಇನ್ನೊಂದು ಅಕ್ಕನ್ನು ಹಾಕಿ ತೋರಿಸ್ತೀನಿ ಲಾಸ್ಟ್ಗೆ ಯಾವ ಥರ ಬೀಡ್ಸನ್ನು ಹಾಕೋದು ಅಂತ. ಸಾಮಾನ್ಯ ಗೊತ್ತಿರುತ್ತೆ. ಸೆಂಟರ್ಗೆ ಏನಿದೆಯೋ ಈ ಸೆಂಟರ್ಗೆ ಕರೆಕ್ಟಾಗಿ ಸೆಂಟರ್ಗೆ ಸೂಜಿ ನೋಡಿ, ಸೆಂಟರ್ಗೆ ಕರೆಕ್ಟಾಗಿ ಸೂಜಿಯನ್ನು ಹಿಂಗೆ ತೆಗೆದುಕೊಂಡಿದ್ದೀನಿ. ತೆಗೆದುಕೊಂಡು ಏನಿದಿರುತ್ತೋ ಇದು ನನ್ನ ಮೆಥಡ್ ಫ್ರೆಂಡ್ಸ್. ಎಲ್ಲರೂ ಈ ರೂಲ್ಸನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಒಂದು ಸಲ ನಾನು ಮತ್ತೆ ಅದರೊಳಗಿಂದಲೇ ತೆಗೆದುಕೊಂಡು ಸರಿ ಮಾಡ್ಕೊಳ್ಳಿ. ಅಕಸ್ಮಾತ್ ಆ ಕಡೆ ಈ ಕಡೆ ಹೋಗಿದ್ರೆ ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡು ನೋಡಿ ಈ ಥರ ಆಗುತ್ತೆ. ಇದಕ್ಕೆ ನಾವೇನು ಮಾಡಬೇಕು, ಈ ಥರ ಆಗುತ್ತೆ. ಈಗ ಇದಕ್ಕೆ ಒಂದು ಬೀಡ್ಸನ್ನು ಹಾಕೋಣ. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸ್ತದೋ ಹಂಗೆ ಮಾಡಿ ಫ್ರೆಂಡ್ಸ್. ಹಂಗೆ ಮಾಡಬೇಕು ಅಂತ ಏನಿಲ್ಲ. ಈಗ ಒಂದು ಬೀಡ್ಸನ್ನು ತೆಗೆದುಕೊಳ್ಳಿ. ಈ ಥರ ಹಾಕ್ಬಿಟ್ಟು
ಎರಡು ಸಲ ನೋಡಿ ಹಿಂಗೆ ಮಾಡಿ ಮತ್ತೆ ಈ ಕಡೆಯಿಂದ ಇನ್ನೊಂದು ಸಲ ತೆಗೆದುಕೊಂಡು ಬೀಡ್ಸನ್ನು ಸೆಂಟರಿಗೆ ಕೂರಿಸ್ಬಿಟ್ಟು 2 ಸಲ ಮಾಡಿದಾಗ ಸ್ವಲ್ಪ ಬಿಗಿ ಇರುತ್ತೆ ನೋಡಿ. ಈಗ ಕರೆಕ್ಟಾಗಿ ಆಯ್ತು ಸೆಂಟರ್ಗೆ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಕಾಣಿಸ್ತಾ ಇರ್ತೈತೆ ಡಿಸೈನು. ಸ್ಕ್ವಯರ್ನಲ್ಲಿ ಏನಾದರೂ ಮಾಡ್ಬೋದು ಅನ್ನಂಗಿದ್ರೆ ಈ ಡಿಸೈನನ್ನು ಆರಾಮಾಗಿ ಮಾಡ್ಬೋದು. ಮತ್ತು ಏನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ನಿಮ್ಗೆ 2 ಲೇಯರು ಚಿಕ್ಕದಾಗಿ ಕೊಡಬೇಕು ಅಂದರೆ ಬೇಕಾದರೆ ಇಷ್ಟು ಪುಟ್ಟದಾಗೆ ಕೊಟ್ಕೊಳ್ಳಿ. ಆದರೆ ಇಷ್ಟು ಕೊಟ್ಟಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ದೂರದವರೆಗೂ ನೀಟಾಗಿ ಏನು ಶೇಪ್ ಇದೆ ಅದು ಕಾಣಿಸ್ತೈತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ, ಸೈಲೆಂಟಾಗಿ ಉಡ್ತೈತೆ. ಈ ಏನು ಡಿಸೈನು ನೋಡಿ, ಇದಕ್ಕೆ ನಾನು ಯಾವುದೇ ಇದನ್ನು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಡೋರಿಯನ್ನು ಹಾಕ್ತಾಯಿಲ್ಲ. ಇದು ಇವ್ರದ್ದು ಎದೆ ಸುತ್ತಳತೆ 44 ಇರೋದ್ರಿಂದ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋಲ್ಲ, ಅದರಿಂದ ಹಿಂಗೆ ಇರುತ್ತೆ. ಇಲ್ಲಿ ಸೆಂಟರಲ್ಲೂ ಸಹ ನಾನು ಬೀಡ್ಸನ್ನು ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.